ಉತ್ತರ ಕರ್ನಾಟಕದ ರೈತರ ಹಬ್ಬವಾದ ಎಳ್ಳು ಅಮಾವಾಸ್ಯೆ ಅಂಗವಾಗಿ ರೈತರು ಭೂತಾಯಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಸಂಭ್ರಮದಿಂದ ಭೂತಾಯಿ ಮಡಿಲಿಗೆ ಚರಗ ಚೆಲ್ಲಿ ಹಬ್ಬವನ್ನು ಆಚರಿಸಿದರು. ಹೌದು, ಕರ್ನಾಟಕದಲ್ಲಿ ಅದರಲ್ಲೂ ಗದಗ ಜಿಲ್ಲೆಯ ಗದಗ ತಾಲೂಕಿನ ತಿಮ್ಮಾಪುರ, ಹರ್ಲಾಪುರ, ಲಕ್ಕುಂಡಿ, ಹಾತಲಗೆರೆ ಗ್ರಾಮದ ರೈತರು ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರುವ ಕಡಲೆ, ಗೋಧಿ, ಜೋಳ ಬೆಳೆಗಳಿಗೆ ರೈತರು ಕುಟುಂಬ ಪರಿವಾರ ಸಮೇತರಾಗಿ ತಮ್ಮ ಜಮೀನಿನ ಬೆಳೆದ ಮಧ್ಯೆ ಇರುವ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದರು. 5 ಕಲ್ಲುಗಳನ್ನಿಟ್ಟು ಅವುಗಳನ್ನು ಪಾಂಡವರು ಹಾಗೂ ಇನ್ನೊಂದು ಕಲ್ಲನ್ನು ಕಳ್ಳನೆಂದು ಭಾವಿಸಿ ಪೂಜೆ ಸಲ್ಲಿಸಿ ದೇವರಿಗೆ ಉಡಿ ತುಂಬಿ ನೈವೇದ್ಯವನ್ನು ಬೆಳೆಯಲ್ಲಿ ಎರಚುತ್ತಾ ಹುಲ್ಲಿ ಹೊಲಿಗೋ ಚಲ್ಮುರಿಗೋ ಎಂದು ಭೂತಾಯಿಗೆ ಉಣ್ಣಬಡಿಸಿದರು. ನಂತರ ಬಂಧು ಬಾಂಧವರೆಲ್ಲರೂ ಸೇರಿ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬದನೆಕಾಯಿ ಪಲ್ಯ, ವಿವಿಧ ಕಾಳು ಪಲ್ಯ, ಕರಕಡಬು, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ತುಪ್ಪದ ಕರಿಮೆಣಸಿನಕಾಯಿ, ಸೆಂಡಗಿ, ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಖಾದ್ಯಗಳ ಸಹ ಭೋಜನೆ ಸೇವಿಸಿದರು. ಒಟ್ಟಾಗಿ ಕುಳಿತು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು. ಈ ವೇಳೆ ಕರ್ನಾಟಕ ರಾಜ್ಯ ರೈತರ ಸಂಘ ಗದಗ ಜಿಲ್ಲೆಯ ಅಧ್ಯಕ್ಷ ಯಲ್ಲಪ್ಪ ಎಚ್. ಬಾಬ್ರಿ ತಮ್ಮ ಜಮೀನಿನಲ್ಲಿ ಕುಟುಂಬ ಸಮೇತರಾಗಿ ಭೂರ್ಮಗೆ ಬಾಗಿಣ ಅರ್ಪಿಸಿ ರಾಜ್ಯದಲ್ಲಿ ಎಲ್ಲ ರೈತರು ಬೆಳೆದ ಎಲ್ಲ ಬೆಳೆಗಳು ಹುಲುಸಾಗಿ ಬೆಳೆದು ಉತ್ತಮ ಇಳುವರಿ ಬರಲಿ ಎಂದು ಪ್ರಾರ್ಥಿಸಿದರು.